ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪ್ರೀತಿಯ ಪಾಲಕರೇ, ನನ್ನ ನೆಚ್ಚಿನ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಅಪ್ಪಾಜಿ ಅಕ್ಷರ ಪಾಠಶಾಲೆಗೆ ಸ್ವಾಗತ. ಬಹಳ ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ NMMS ಪರೀಕ್ಷೆಯ ಮ್ಯಾಟ್ ಪತ್ರಿಕೆಯ ಎಲ್ಲ ಒಂದು ಟಾಪಿಕ್ಗಳನ್ನು ಸರಣಿ ವಿಡಿಯೋಗಳೊಂದಿಗೆ ಚರ್ಚಿಸೋಣ ಅಂತ ಹೇಳಿದೆ. ಅದೇ ರೀತಿಯಾಗಿ ನಾನು ಇವತ್ತು ನಿಮ್ಮೊಂದಿಗಿದ್ದೇನೆ. NMMS ಪರೀಕ್ಷೆಯ ಮ್ಯಾಟ್ ಪತ್ರಿಕೆಯ ಎಲ್ಲ ಒಂದು ಟಾಪ್ ಅಂಶಗಳ ಮೇಲೆ ಯಾವ ಒಂದು ಪ್ರಶ್ನೆಗಳನ್ನ ಕೇಳ್ತೇನೆ ಅಂತಕ್ಕಂಥ ಒಂದು ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಾವೆಲ್ಲರೂ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ, ಅಪ್ಪಾಜಿ ಅಕ್ಷರ ಪಾಠಶಾಲೆಯನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ದಿನದ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮುಖ್ಯವಾಗಿ ನಮಗೆ NMMS ಪರೀಕ್ಷೆಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳು ಯಾರು ಇವಾಗ ಓದ್ತಾ ಇದ್ರಲ್ಲ 8ನೇ ಕ್ಲಾಸಲ್ಲಿ, ಅವೆಲ್ಲ ವಿದ್ಯಾರ್ಥಿಗಳು NMMS ಪರೀಕ್ಷೆಯನ್ನ ಬರೀಬಹುದು ಅಂತ ಇಂದಿನ ತರಗತಿಯಲ್ಲಿ ಹೇಳಿದ್ವಿ. ಆ ಒಂದು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಕೇಂದ್ರ ಸರ್ಕಾರಿ ಎಕ್ಸಾಮ್ಗಳು ಯಾರ್ಯಾರೆಲ್ಲ ಬರ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಇದು ಅತಿ ಉಪಯುಕ್ತ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಮುಖ್ಯವಾಗಿ ಮ್ಯಾಟ್ ಪತ್ರಿಕೆಯಲ್ಲಿ ಅನೇಕ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಚಿತ್ರಗಳ ಸಾಮ್ಯತೆ, ಚಿತ್ರ ಸರಣಿ, ಅಡಕವಾಗಿರುವ ಚಿತ್ರ, ಭಿನ್ನ ಸ್ಥಾನದಲ್ಲಿರುವ ಒಂದೇ ರೀತಿಯ ಚಿತ್ರಗಳು, ಛೇದಿಸುವ ಆಕೃತಿ, ಪಾರದರ್ಶಕ ಹಾಳೆಯ ಮಡಿಕೆ, ಕಾಗದ ಮಡಿಕೆ ಮತ್ತು ರಂಧ್ರವನ್ನ ಮಾಡುವಿಕೆ, ಹಾಗೇನೆ ಕನ್ನಡಿಯ ಪ್ರತಿಬಿಂಬ ಮತ್ತು ನೀರಿನ ಪ್ರತಿಬಿಂಬ. ಇದರ ಜೊತೆಗೆ ಅನೇಕ ಪ್ರಶ್ನೆಗಳು ಕತ್ತರಿಸಲ್ಪಟ್ಟ ಘನಾಕೃತಿಗಳ ಮೇಲೆ ಕೂಡ ಕೇಳ್ತಾರೆ. ಹಾಗೇನೆ ದಾಳಗಳು, ಮುಚ್ಚಿದ ದಾಳ ಮತ್ತೆ ತೆರೆದ ದಾಳ ಅಂತಕ್ಕಂಥ ದಾಳಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದ್ರ ಜೊತೆಗೆ ಆಕೃತಿಗಳನ್ನ ಎಣಿಸುವುದು, ಸಾಮ್ಯತಾ ಸಂಖ್ಯೆಗಳು, ಸಂಖ್ಯೆಗಳ ವಿನ್ಯಾಸ, ಭಿನ್ನವಾಗಿರುವ ಅಕ್ಷರಗಳು, ಸಂಖ್ಯಾ ಸರಣಿ, ಭಿನ್ನವಾಗಿರ್ತಕ್ಕಂಥ ಸಂಖ್ಯೆಗಳು, ಹಾಗೇನೆ ತಪ್ಪಾದ ಸಂಖ್ಯೆಗಳ ಗುಂಪನ್ನ ನಾವು ಕಂಡುಹಿಡಿಬೇಕು. ಇಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಇದ್ರ ಜೊತೆಗೆ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಅದರ ಜೊತೆಗೆ ಅಕ್ಷರ ಸರಣಿ, ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆಯನ್ನ ಕೇಳ್ತಾರೆ. ಗುಪ್ತ ಸಂಕೇತೀಕರಣಗಳನ್ನು ಕೂಡ ಕೇಳ್ತಾರೆ. ಅದರ ಜೊತೆಗೆ ಅಂಕಗಣಿತದ ಕಾರ್ಯಾಚರಣೆ ಆಗಿರ್ಬೋದು, ಅಂಕಿಗಳಲ್ಲಿನ ಚಿಹ್ನೆ ಮತ್ತು ಸಂಕೇತಗಳನ್ನ ಕೇಳ್ತಾರೆ. ಮತ್ತು ಅಕ್ಷರ ಮತ್ತು ಸಂಖ್ಯಾ ಮಾತೃಕೆಗಳು ಕೂಡ ಇದರಲ್ಲಿ ಇರ್ತವೆ. ಅದರ ಜೊತೆಗೆ ದಿಕ್ಕುಗಳಾಗಿರ್ಬೋದು, ರಕ್ತ ಸಂಬಂಧಗಳಾಗಿರ್ಬೋದು, ಕ್ಯಾಲೆಂಡರ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ನೋಡಿ. ದಿಕ್ಕುಗಳಾಗಿರ್ಬೋದು, ರಕ್ತ ಸಂಬಂಧ, ವೆನ್ ನಕ್ಷೆ ಮತ್ತೆ ಕ್ಯಾಲೆಂಡರ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾಗೆಯೇ ಇಲ್ಲಿ ಗಡಿಯಾರದ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೆ ಜೋಡಣಾ ಪರೀಕ್ಷೆಯನ್ನ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾಗೆ ವಯಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಮತ್ತು ಹೇಳಿಕೆ ಮತ್ತು ನಿರ್ಣಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನು ಕೂಡ ಈ ಒಂದು NMMS ಪರೀಕ್ಷೆಯಲ್ಲಿ ಕೇಳ್ತಾರೆ. ಈ ಎಲ್ಲಾ ಟಾಪಿಕ್ಗಳನ್ನ ಪ್ರತಿಯೊಂದರಲ್ಲಿ 2 ರಿಂದ 3 ಪ್ರಶ್ನೆಗಳನ್ನು ಕೇಳ್ತಕ್ಕಂತ ಸಂಭವ ಇರ್ತದೆ. ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ಅಂತಂದ್ರೆ NMMS ಪರೀಕ್ಷೆ ನಡೆಸ್ತಕ್ಕಂತ ಒಂದು ಮಂಡಳಿಯು ಹೊಡಿಸಿರ್ತಕ್ಕಂಥ ಈ ಎಲ್ಲ ಟಾಪಿಕ್ಸ್ ಗಳನ್ನ ತೆಗೆದುಕೊಂಡು ಆ ಒಂದು ಪುಸ್ತಕ ಇದೆ, ಆ ಒಂದು ಪುಸ್ತಕದಿಂದ ಎಲ್ಲ ಟಾಪಿಕ್ ಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಈ ಒಂದು ಟಾಪಿಕ್ ಗಳ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಎಲ್ಲಾ ಟಾಪಿಕ್ ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸರಣಿ ವಿಡಿಯೋ ತರಗತಿಗಳನ್ನ ಆರಂಭ ಮಾಡ್ತಾ ಇದ್ದೀನಿ. ಇದನ್ನ ಇಷ್ಟ ಆದ್ರೆ ಲೈಕ್ ಮಾಡಿ, ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೇನೆ ನಿಮ್ಮೆಲ್ಲರಿಗೂ ಖುಷಿ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಸರಣಿ ವಿಡಿಯೋದೊಂದಿಗೆ ಅಪ್ಪಾಜಿ ಅಕ್ಷರ ಪಾಠಶಾಲೆಯಲ್ಲಿ ನಾನು ನಿಮ್ಮೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.